ನಮಸ್ಕಾರ ಎಲ್ಲ ನನ್ನ ರೈತ ದೇವರುಗಳಿಗೆ. ಆವಾಗಲೇ ಹೇಳಿದಂಗೆ ನಾವಿವತ್ತು ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ಯರಗಟ್ಟಿಯಲ್ಲಿ ನಡೆಯುವ ಒಂದು ದೊಡ್ಡ ಜಾನುವಾರುಗಳ ಸಂತೆಯಲ್ಲಿ ಇವತ್ತು ನಾವಿದ್ದೀವಿ. ಇಲ್ಲಿ ಬರೀ ಎತ್ತುಗಳಷ್ಟೇ ಮಾರಾಟವಾಗದೆ ಇಲ್ಲಿ ಎತ್ತಿನ ಬಂಡಿ ಸಹ ಮಾರಾಟ ಆಗುತ್ತೆ. ಆ ರೈತ ಅವರು ವ್ಯಾಪಾರಿಗರನ್ನು ಸಹ ಮಾತಾಡಿಸೋಣ. ಅವರು ಯಾವ ರೀತಿಯಾದಂಥ ಸಂಪೂರ್ಣವಾಗಿ ಮಾಹಿತಿ ನೀಡುತ್ತೇವೆ. ಅದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿಗೆ ನಮ್ಮ PK ದ್ಯಾವಗೊಂಡು ಯೂಟ್ಯೂಬ್ ಚಾನಲನ್ನು ನೋಡುತ್ತಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಅನ್ನುತ್ತಾ ಬನ್ನಿ ಅವ್ರ ಬಳಿ ಯಾವ ರೀತಿ ಬಂಡಿ ಸಿಗ್ತಾವ, ಎಷ್ಟು ಫೂಟ್ಗಳಿಂದ ಎಷ್ಟು ಫೂಟ್ ತನಕ ಸಿಗ್ತಾವ ಅಂತ ಸಂಪೂರ್ಣ ಮಾಹಿತಿ ನೀಡುತ್ತೇನೆ. ಇಲ್ಲಿ ರೈತರಿಗೆ ಅನುಕೂಲ ಆಗುವ ಅವರು ವೆಲ್ಡಿಂಗ್ ಶಾಪ್ ಅಡ್ರೆಸ್ಸು, ಅವರು ನಿಮ್ಗೆ ಏನಾನ ಸೌಲಭ್ಯ ಕೊಡ್ತಾರೆ, ಆಫರ್ ಹೇಳ್ತಾರಂತ ಎಲ್ಲ ಮಾಹಿತಿ ನೀಡುತ್ತೇವೆ. ಬನ್ನಿ ಅವರನ್ನು ಮಾತಾಡಿಸೋಣ. ಇಲ್ಲಿ ನೋಡ್ಬೋದು ಬಂಡಿ ಯಾವ ರೀತಿ ಅವಂತ ಇನ್ನೊಂದು ಸಲ ತೋರಿಸ್ತೀನಿ, ಸ್ಪಷ್ಟವಾಗಿ ನೋಡಿಕೊಳ್ಳಿ. ಅಂದ್ರೆ ಅವರು ಯಾವ ರೀತಿ ವ್ಯಾಪಾರ ಮಾಡ್ತಾರೆ ಅಂದ್ರೆ ಯಾವ ಭಾಗಕ್ಕೆ ಬಂಡಿ ಮಾರಾಟ ಆಗ್ತವೆ ಅಷ್ಟೇ ಬಂಡಿ ತರ್ತಾರೆ ಅವರು. ಅಂದರೆ ಇಲ್ಲಿ ಯರಗಟ್ಟಿಯಲ್ಲಿ ಬರೀ 1.5 ಫೂಟು 3 ಫೂಟು 3.5 ಫೂಟ್ ಅಷ್ಟೇ ಮಾರಾಟ ಆಗ್ತಾವಂತ. ಅಷ್ಟೇ ಬಂಡಿ ಅಷ್ಟೇ ಇಲ್ಲಿ ತಂದರೆ ನೀವು 1.5 ಫೂಟುಗಳಿಂದ ಹಿಡಿದು 8 ಫೂಟಿನ ತನಕ ಅವ್ರ ಬಳಿ ಬಂಡಿ ಆರ್ಡ್ರ್ ಮಾಡ್ಬೋದು. ಅಂದರೆ ಮಿನಿಮಮ್ ಒಂದು 7-8 ಬಂಡಿ ಆರ್ಡ್ರ್ ಮಾಡಿರಪ್ಪ ಅಂದ್ರೆ ಅವ್ರಿಗೂ ಅನುಕೂಲ ಆಗುತ್ತೆ, ತಂದು ಕೊಡೋಕ್ಕೆ ನಿಮಗೂ ಅನುಕೂಲ ಆಗುತ್ತೆ. ನಿಮ್ಮ ಊರ ತನನೇ ಬಂದು ಕೊಡುವ ಸೌಲಭ್ಯ ಅದು ಅವ್ರಿಗೆ. ನೋಡಿ ಯಾರಿಗಾರು ಬೇಕಾದ್ರೆ ಬಂಡಿ ತೊಗೊಳ್ಬೋದು. ಅವರನ್ನೇ ಮಾತಾಡಿಸೋಣ. ಬನ್ನಿ ಇನ್ನೊಂದು ಸಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಅಣ್ಣ ನಮಸ್ತೆ. ಅಣ್ಣ ನಮಸ್ಕಾರ ಅಣ್ಣ. ನಿಮ್ಮ ಹೆಸರು? ನನ್ನ ಹೆಸರು ಶಿವಾಜಿ ಸಿದ್ದರಾಮ್ ಕೇರಿಮ್ನೇನ. ಯಾವೂರು? ನನ್ನ ಹುಕ್ಕೇರಿ ತಾಲೂಕು ಶಂಕೇಶ್ವರ. ಹುಕ್ಕೇರಿ ತಾಲೂಕು ಶಂಕೇಶ್ವರ. ಬರೀ ಎತ್ತಿನ ಬಂಡಿ ಅಷ್ಟೇ ವ್ಯಾಪಾರ ಮಾಡ್ತಾರೆ? ಎತ್ತಿನ ಬಂಡಿ ವ್ಯಾಪಾರ ಮಾಡ್ತಾವೆ. ಅದರ ಬೆಲೆ ಎಷ್ಟು ಫೂಟ್ಲಿಂದ ಎಷ್ಟು ಫೂಟ್ ತನಕ ಬಂಡಿ ಸಿಗ್ತಾರೆ ಬೆಲೆ? ಅಣ್ಣ ನಮ್ದು ಇದು 1.5 ಫೂಟ್ ಅಣ್ಣ. 1.5 ಫೂಟಿಂದ ನಮ್ಗೆ 8 ಫೂಟ್ ಮಟ್ಟ ನಿಮ್ಗೆ ಸೌಲಭ್ಯ ಇರ್ತೇನೆ. ನಿಮ್ಮ ಬೆಲೆ 1.5 ಫೂಟ್ ಹಿಡ್ಕೊಂಡು 8 ಫೂಟ್ ತನಕ ಸಿಗ್ಬೋದಲ್ಲ? ಸಿಗ್ಬೋದಣ್ಣ. 8-9 ಫೂಟ್ ಮಟ್ಟ ಸಿಗ್ಬೋದಣ್ಣ. ಇದು 1.5 ಫೂಟ್ ಬಂಡಿ ಕಿಮ್ಮತ್ತು ಎಷ್ಟು ಹೇಳ್ಬೋದು ಅದಕ್ಕೆ? ಅಣ್ಣ ಇದು 12,500 ರೂಪಾಯಿನ. 12,500, 14,500, 3. ಇದು 12,000 ಕೊಡೋದು ನಿಮಗೆ ಹೆಚ್ಚು ಕಮ್ಮಿ 12,000 ಮಟ್ಟ ಕೊಡ್ತಾರೆ. 12,000 ಮಟ್ಟ ಮಾಡಿ ಕೊಡ್ತಾರೆ. ಇವೆಲ್ಲ ಅಲ್ಲಿಂದ ಇಲ್ಲಿ ಒಂದೇ ಸೇಮ್ ಸೈಜ್ ಅಲ್ಲ? ಇಲ್ಲ, ಇವು ಸೇಮ್ ಹೆಚ್ಚು ಕಮ್ಮಿ ಇದೆ ಅಣ್ಣ. ಅದು 16,500 ಕಬ್ಬಿನ ಪೈಪ್ದು ಬಾಣ ಕಡೆಗೆ ಸೈಜ್ ಬೇರೆ ಬೇರೆ ಇರ್ತಾವಣ್ಣ. ಒಂದೊಂದು ಸೈಜ್ ಬೇರೆ ಬೇರೆ ಅವಲ್ಲ? ಇಲ್ಲಿ ಏನು ವ್ಯಾಪಾರ ಆಗೈತಿ ಅವು ಅಷ್ಟೇ ತರ್ತಾವಣ್ಣ ನಾವು. ಅಂದ್ರೆ ನೀವು ಯಾವ ಬಂಡಿ ಮಾರಾಟ ಅದ ಅಷ್ಟೇ ಬಂಡಿ ತರ್ತೀರ? ಅಷ್ಟೇ ತರ್ತಾವ. ಇದು ಪೂರಾ ಕೆಬ್ಬಣದ ಕಾಣಿಸಲ್ಲ ಇದು? ಕಬ್ಬಿಣದಾನ ಅದು. ಅಣ್ಣ ಎಷ್ಟು ಫೂಟ್ ಅದು ಇದು? ಅಣ್ಣ ಇದು 3 ಫೂಟ್ ಅಣ್ಣ. ಇದು 16,500 ಅಣ್ಣ. ಅದು 3.5 ಫೂಟ್ 16,500. 16,500 ಕೊಡೋದು 16,000. 16,000 ಬಂದ್ರೆ ಕೊಡ್ತಾರಲ್ಲ. ಇದು ಎಷ್ಟು ಫೂಟಿಂದ? ಇದು 3 ಫೂಟ್ ಅಣ್ಣ. ಇದು ಬಿದಿರಿ ಸಣ್ಣ. ಇದು ಇದಕ್ಕೆ ಡಿಫ್ರೆನ್ಸ್ ಕೆಬ್ಬಣ ಇದು ಬಿದಿರು. ಇದಕ್ಕೆ ಎಷ್ಟು ಹೇಳೋದು ಕಿಮ್ಮತ್ತು? ಇದಕ್ಕೆ 14 ಹೇಳ್ತು, 13, 14 ಮಟ್ಟ ಕೊಟ್ಬಿಡ್ತಾವೆ. 14,000 ಹೇಳೋದು, 13,500 ಬಂದ್ರೆ ಕೊಡ್ತಾರಲ್ಲ. ನಿಮ್ದು ಶಾಪ್ ಅದನ್ನ ಇಲ್ಲಿ ಅಂದ್ರೆ ಅಡ್ರೆಸ್ ಕರೆಕ್ಟಾಗಿ ರೈತರು ಬರ್ಬೇಕು ನಿಮ್ಮ ಬೆಲೆ? ನಮ್ಮ ದೊಡ್ಡ ಇಂಡಸ್ಟ್ರಿ ಇದೆ. ಇಂಡಸ್ಟ್ರಿ ಇದೆ. ಹೆಸರು ಹೇಳ್ರಿ? ಶಿವಾಜಿ ಸಿದ್ದರಾಮ್ ಕೇರಿಮ್ನೇನ. ಶಿವಾಜಿ ಸಿದ್ದರಾಮ್ ಇಲ್ಲ, ಅಂಗಡಿ ಹೆಸರು ಶಿವ ಎಲೆಕ್ಟ್ರಿಕಲ್ ವೆಲ್ಡಿಂಗ್ ವರ್ಕ್ಸ್. ಅಲ್ಲೇ ಇದ್ದೇನೆ. ಈಗ ನೀವು ರೈತರು ಫೋನ್ ಹಚ್ಚಿ ಆರ್ಡರ್ ಮಾಡ್ತಾರೆ? ಮಾಡ್ತಾರಣ್ಣ. ರೈತರು ಆರ್ಡರ್ ಮಾಡ್ತಾರಣ್ಣ. ಇಲ್ಲ ಎಷ್ಟರ ಮಟ್ಟ ಆರ್ಡರ್ ಮಾಡಿ ಊರಿಗೆ ಕೊಡ್ತಾರೆ ನೀವು? ನಾವು ಎಲ್ಲಿ ಹೇಳ್ತಾರೆ ಅವ್ರಿಗೆ ನಮ್ಮ ಚಾರ್ಜಸ್ ಕೊಟ್ರೆ ಅಂದ್ರೆ ಗಾಡಿ ಅದ್ರಿ. ಚಾರ್ಜಸ್ ಕೊಟ್ರೆ ನಾವು ಅವ್ರ ಮನೆಗೆ ಹೋಗಿ ಇಳಿಸಿ ಬರ್ತೀವಿ. ಅವ್ರ ಮನೆಗೆ ಹೋಗಿ ಇಳಿಸಿ ಬರ್ತಾರಲ್ಲ? ಗಾಡಿ ಬಾಡಿಗೆ ಕೊಟ್ರೆ ನಾವು ಅವ್ರ ಮನೆ ಮಟ್ಟ. ಕರ್ನಾಟಕದಾಗ ಎಲ್ಲ ಡೆಲಿವರಿ? ಕರ್ನಾಟಕ ಅಷ್ಟೇ ಅಲ್ಲ, ನ್ಯೂಜಿಲೆಂಡ್ ಹೊರದೇಶ ಕಳಿಸ್ಯಾನ ಗಾಡಿ ನಾನು. ಬೇರೆ ಕಡೆನೇ ಕಳಿಸಿರಲ್ಲ? ಏರ್ಪೋರ್ಟ್ ಕಳಿಸ್ಯಾನ ನಾನು. 1 ವರ್ಷ ಆಯ್ತಾನ. ಈಗ 1 ವರ್ಷ ಆಯ್ತು. ನ್ಯೂಜಿಲೆಂಡ್ ದೇಶಕ್ಕೆ ಕಳಿಸ್ಯಾನ ಗಾಡಿ ನಾನು. ನೀವೆಲ್ಲ ಸಂಜೆ ತಿರುಗಾಡ್ತಾರೆ? ಇಲ್ಲಣ್ಣ, ಇದು ಒಂದೇ ಸಂತೆನ. ಯರಗಟ್ಟಿ, ಕೇರೂರ, ಶಂಕೇಶ್ವರ. ನಮ್ಮ ರೈತೆಲ್ಲ ಅಲ್ಲೇ ಅಂಗಡಿಯಾಗ ಬುಕ್ ಆಗ್ತಾ ಹೋಗೆಲ್ಲ ಇಳಿಸಿ ಬರ್ತೈತೆ. ನಿಮ್ಗಾಗ ಭಾಳ ಪರಿಚಯ ಅಲ್ಲ? ನಾನು 48 ವರ್ಷದಿಂದ ಅದು. ಎಷ್ಟು ವರ್ಷಗಳಿಂದ ಮಾಡಕತ್ರಿ? 48 ವರ್ಷ ಆಯ್ತಾನ ನಾವು ತಯಾರು ಮಾಡ್ತೀವಿ. 48 ವರ್ಷಗಳಿಂದ ಬಂಡಿ ವ್ಯಾಪಾರನೇ ಮಾಡಕತ್ತ ಬರ್ತಾರಲ್ಲ? ಭಾರತ ದೇಶದಾಗ ಪ್ರಥಮನ ತಯಾರು ಮಾಡಿದ್ದು ನಮ್ಮ ಕಾಕಾರದು. ಭಾರತ ದೇಶದಾಗ ಪ್ರಥಮವಾಗಿ ಬಂಡಿ ತಯಾರು ಮಾಡಿದ್ರೆ ನೀವು? ಇಡೀ ಜಗತ್ತಿನಾಗೆಲ್ಲ ಫಸ್ಟ್ ತಯಾರಾದ್ದು ನಮ್ಮ ಭಾರತ ದೇಶದಾಗ, ನಮ್ಮ ಊರಲ್ಲೇನ. ಇದು ಕಂಡು ಹಿಡಿದ ನಮ್ಮ ಕಾಕಾರ. ಇದು ನಿಮ್ಮ ಕಾಕರ ಹೆಸರೇನು? ಅದು ಲಕ್ಷ್ಮಣ್ ರೀ. ಹಾಂ ರೀ, ವಾಗ್ಮುಡಿ. ಫಸ್ಟಿಗೆ ಅಂದ್ರೆ ಭಾರತ ದೇಶ ಎತ್ತಿನ ಬಂಡಿ ಅಂತ ಕಂಡು ಹಿಡಿದ್ರೆ ನಿಮ್ಮ ಕಾಕರ ಅಲ್ಲ? ಕಂಡು ಹಿಡಿದ. ಎಷ್ಟು ವರ್ಷ ಆಯ್ತು ರೀ? 48 ವರ್ಷದಿಂದ. 48 ವರ್ಷಗಳಿಂದ ಹಿಂದೆ ಅವರೇ ತಯಾರು ಮಾಡ್ರಲ್ಲ? ಅವರೇ ಸ್ವಂತ ಕಂಡು ಹಿಡಿದು ಅವರೇ ತಯಾರು ಮಾಡಿದಾರೆ. ಒಂದು ಬಂಡಿ ತಯಾರು ಮಾಡ್ಬೇಕಾರ ನಿಮ್ಗೆ ಎಷ್ಟು ಮಿನಿಮಮ್ ಚಾರ್ಜ್ ಆಗ್ಬೋದು? ಪೈಲ 3 ದಿವಸ 4 ದಿವಸ ಒಂದ್ ಆಗತ್ತೇನ? ಪೈಲ ನಮ್ಮ ಕಾಕರ್ ಮಾಡ್ತಾರ 3-4 ದಿವಸ ಒಂದೇ ತಯಾರಾಗುತ್ತೆ. ಒಂದೇ ತಯಾರಾಗ್ತಾ? ಈಗ ದಿವಸಕ್ಕೆ 4 ಆಗುತ್ತೆ.
ಅವಾಗ ಮಟೀರಿಯಲ್ ಇದ್ದಿಲ್ಲ, ಮಷಿನರಿ ಮಷಿನರಿ ಬಂದಾವ, ಕೈಲಿಂದ ಮಾಡ್ತೀವಿ, ಕೈಲಿ ತಯಾರು ಮಾಡ್ತೀವಿ, ಕೈಲಿ ಕೋದ್ಕೋದು. ಈಗೆಲ್ಲ ಮಷಿನರಿ ಬಂದಾವ. ಹಾಂ ಈ ಒಂದು 8 ಫೂಟ್ ಬಂಡಿ ರೆಡಿ ಮಾಡ್ಬೇಕಾದ್ರೆ ನಿಮ್ಗೆ ಚಾರ್ಜ್ ಎಷ್ಟಾಗುತ್ತೆ? ನಿಮಗೆ ಎಷ್ಟು ಏನೈತೆ ಚಾರ್ಜಸ್ ಅದು 55,000 ಕ್ವಾಲಿಟಿ ಮ್ಯಾಗಿದೆ, ಮಟೀರಿಯಲ್ ಮ್ಯಾಗಿದೆ ಅದು. ಇಲ್ಲ ಮಟೀರಿಯಲ್ ಒಂದು ಬಂಡಿ ತಯಾರು ಮಾಡ್ಬೇಕಾದ್ರೆ ನಿಮ್ಗೆ ಖರ್ಚು ಎಷ್ಟಾಗ್ತದೆ? ಖರ್ಚು ಇದೆಯಲ್ಲ ಅದು 55,000 ನಾವು ಕೊಟ್ರೆ ಒಂದು 50-52,000 ಖರ್ಚು ಇದೆ ಅದು. ಮಟೀರಿಯಲ್ ಒಟ್ಟ ಟೋಕನ್ ಆಗಿದೆ ಅಂತ ರೆಡಿ ಆಗಿ ಅದನ್ನೆಲ್ಲ ಬೇಕಾರೆ ಪಗಾರ ತೆಗಿಬೇಕಣ್ಣ, ಲೈಟ್ ಬಿಲ್ ತೆಗಿಬೇಕು, ಅಂಗಡಿ ಬಾಡಿಗೆ ತೆಗಿಬೇಕು, ತೆಗಿಬೇಕು. 8 ಫೂಟ್ ಬಂಡಿ ಎಷ್ಟು ಜನ ಬೀಳ್ಬೋದು? 55 ಅಣ್ಣ. ಹೈ ಕ್ವಾಲಿಟಿ ಬಂಡಿಗೆ ಹೈ ಕ್ವಾಲಿಟಿ ಅವ ಸ್ಟೀಲ್ ಇರ್ತಾ ಏನು? ಎಲ್ಲ ಸ್ಟೀಲ್ ಕ್ವಾಲಿಟಿ, ಹೈ ಕ್ವಾಲಿಟಿ, ಹೆವಿ ಮಟೀರಿಯಲ್ ಬರ್ತೇನೆ. ಹೆವಿ ಮೆಟೀರಿಯಲ್. ಇದು ಯಾವ್ದಣ್ಣ ಮುದ್ದೆ? ಯಾವುದು ಯಾವ್ದು ಮುದ್ದೆ ಬೇಳ? ಮುದ್ದೆ ಬೇಳ ಅವರು ವ್ಯಾಪಾರ ಮಾಡ್ತಾರೆ, ಮತ್ತೆ ಗೋಟೆದವರು ವ್ಯಾಪಾರ ಮಾಡ್ತಾರೆ. ಅವ್ರ ಬಲ್ಲಿ ಒಂದು ಯಾವ್ದೋ ಭಾಳ ಫರಕ್ ಯಾವ್ದೋ ಬಾಹುಬಲಿ ಅಂತ ಹೇಳಿದ್ರು ಅವರು. ಬಾಹುಬಲಿ ಕ್ವಾಲಿಟಿ ಕ್ವಾಂಟಿಟಿ ಮ್ಯಾಗನ ಅವರು ನಮ್ಮದ್ ನೋಡಿ ಕಂಡು ಹಿಡಿದ್ ಮನುಷ್ಯ. ಅವರು ನಮ್ಮನ್ನ ನೋಡಿ ನಮ್ಮ ಕಡೆ ಬಂದು ವರ್ಕಾಗ ಬಂದು ತಯಾರು ಮಾಡಿ ಅಲ್ಲಿ ಅವ್ರು ವ್ಯಾಪಾರ ಮಾಡಕತ್ತಾರ. ನಮ್ಮ ಕ್ವಾಲಿಟಿ ಕ್ವಾಂಟಿಟಿ ಹೆಂಗ್ ಬರೋದು? ಪ್ರಥಮವಾಗಿ ನೀವೇ ತಯಾರು ಮಾಡಿದ್ರು. ಪ್ರಥಮವಾಗಿ ಭಾರತ ದೇಶ ತಯಾರಾದ್ದು, ಭಾರತ ದೇಶ ಬೆಳಗಾವಿ ಜಿಲ್ಲಾ ಹುಕ್ಕೇರಿ ತಾಲೂಕು ಶಂಕೇಶ್ವರ ತಯಾರಾದ ಪ್ರಥಮವಾಗಿ ನನ್ನ ಎಲ್ಲ ಹೊರದೇಶ ವಿಶೇಷದಿಂದ ನಾನು ಟ್ರಾನ್ಸ್ಫರ್ ಆಯ್ತಾನ. ವಿದೇಶಕ್ಕೆ ಯಾವ ಕಡೆ ಹೋಗ್ತಾನ ಅಣ್ಣ? ನಾನು ನ್ಯೂಜಿಲೆಂಡ್ಗೆ ಕೊಟ್ಟಿದ್ದೇನ, ಇಸ್ರಾನ್ಗೆ ಕೊಟ್ಟಿದ್ದೇನ. ಇಸ್ರಾನ್ಗೆ ಮನೆ ಯುದ್ಧ ನಡೀತಲ್ಲ, ಅವಾಗಿಂದ ಇಂಥವೆಲ್ಲ ಗಾಲಿಗಳು ಕೊಟ್ಟಿದ್ದೇನೆ. ಅಲ್ಲಿ ಇಂಥ ಗಾಲಿಯಲ್ಲಿ ಬೇರೆ ದೇಶದ ದೇಶಕ್ಕೆ ಕೊಡ್ತಾರಲ್ಲ? ಕೊಡ್ತೇವೆ. ಯಾವ ರೀತಿ ಕಳಿಸಿ ಕೊಡ್ತಾರ? ಅಲ್ಲಿಗೆ ನಾವು ಅಲ್ಲಿ ವಿಮಾನ ಇದಕ್ಕೆ ನಮ್ಮ GST ಎಲ್ಲ ಹಚ್ಚೇನ, GST ಎಲ್ಲ ಬಿಲ್ ಕೊಟ್ಟೆ ಅಂದ್ರೆ ಅವ್ರು ಕೊಡ್ದ ಅವ್ರು ಹೋಗ್ತಾರೆ. ನಾವು ಅಲ್ಲಿ ಮಟ್ಟ ಎಷ್ಟು ಆಗ್ಬೋದು? ಬಂಡಿ ಹೋಗಿ ತಲುಪ್ತಾರೆ. ಏನು ಗುರ್ತಲ್ಲ ನಮ್ದು ಇಲ್ಲಿ ಜಾಗ ಮ್ಯಾಗ ಅವ್ರು ಬಂತು ಎಲ್ಲ ಖರೀದಿ ಮಾಡ್ತಾರನ. ಅವರೇ ಬಂದು ಸ್ವತಃ ಬಂದು ಖರೀದಿ ಮಾಡ್ತಾರ. ಖರೀದಿ ಮಾಡಬೇಕು, ಆನ್ಲೈನ್ ನೋಡಿ ಖರೀದಿ ಮಾಡಿ ಆಮೇಲೆ ಅವ್ರು ತೊಗೊಂಡು ಹೋಗ್ಬಿಡ್ತಾರೆ. ಆಮೇಲೆ ಅವ್ರು ತೊಗೊಂಡು ಹೋಗ್ತಾರೆ. ನೀವು ನಮ್ಮ ಕರ್ನಾಟಕ ಎಲ್ಲ, ಭಾರತ ದೇಶ ಎಲ್ಲ ಬೇರೆ ದೇಶದ ಸದ್ಯಕ್ಕೆ ಬಂಡಿ ವ್ಯಾಪಾರ ಮಾಡ್ತಾರೆ. ವಿದೇಶಿ ಕಡೆ ಎಲ್ಲ ಬಂಡಿ ವ್ಯಾಪಾರ ಮಾಡ್ತಾರೆ. ಸ್ಥಾನ ತಯಾರಾದ್ದು ಶಂಕಿ ಊರಲ್ಲೇನ ಎಲ್ಲ. ಅಂದ್ರೆ ರೈತರು ಒಂದು 7-8 ಬಂಡಿ ಆರ್ಡರ್ ಮಾಡ್ರಪ್ಪ, ಅವ್ರಿಗೆ ಏನು ಆಫರ್ ರೇಟ್ ಆಫರ್ ಅಂದ್ರೆ ಏನಾಕತ್ತೇನಾರ ನಮ್ಮ ಲೆಕ್ಕದಾಗ ನಾವು ರೇಟ್ ಮಾಡಿದ್ರೆ ಆಫರ್ ಏನು ಇರೋದಂಗಿಲ್ಲ. ಇದೇ ನಮ್ದು ಸ್ಟೀಲ್ ಅನ್ನೋದು ಬಂಗಾರ ಇದ್ದಂಗೆ ಅನ್ನೋದು. ಸ್ಟೀಲ್ ಎಷ್ಟು ಅದು ಕೆಟ್ಟತೆ ಅಷ್ಟೇ ನಾವು ಬಿಲ್ ತಗೋದು. ಏನು ಒಂದು 100-200 ರೂಪಾಯಿ ಹೆಚ್ಚು ಕಮ್ಮಿ ಮಾಡ್ತೀವಿ ಅಷ್ಟೇ. 100-200 ಹೆಚ್ಚು ಕಮ್ಮಿ ಮಾಡ್ತೀವಿ. ಬಂಡಿ ತಯಾರು ಮಾಡೋ ಎಲ್ಲ ಸ್ಟೀಲ್, ಎಲ್ಲ ಸ್ಟೀಲ್. ಕೆಬ್ಬಣ ಏನು ಉಪಯೋಗ ಮಾಡೋದು? ಕಬ್ಬಿನೆಲ್ಲ ದೊಡ್ಡ ಗಡಿಗೆ ಬರ್ತಾನೆ. ಅದು ಕೆಬ್ಬಣನೂ ದೊಡ್ಡ ಗಡಿಗೆ ಬರ್ತವೆ. ಈ ಸಣ್ಣ ಗಡಿಗೆ ಏನಿದಾವೆ ಸ್ಟೀಲ್ ಪೈಪ್ ಬರ್ತೇನೆ ಎಲ್ಲ. ಈ ನಗನು ಕೊಡ್ತಲ್ರಿ? ನಗ ಸಟ್ಟ ಕೊಡ್ತೇವೆ ನಾವು. ನಗ ಸಟ್ಟ ಕೊಡ್ತೇವೆ. ಇವು ಗಾಲಿ ಎಷ್ಟು ಬೀಳ್ಬೋದ್ರಿ ಇವಕ್ಕೆ? ಅಣ್ಣ ಇದು ನೋಡು, ನಾ ಇದು 12,000 ರೂಪಾಯಿ ಹೇಳ್ತೋಣ. 12,000 ಮಟ್ಟ ಇದು ಈ ಗಾಡಿ ಕೊಡ್ತೋಣ. ಇಲ್ಲ ಬರೀ ಗಾಲಿ ಎಷ್ಟು ಬೀಳ್ಬೋದು? ಇದನ್ನ 7,000 ಮಟ್ಟ ಗಾಲಿ ಬೀಳ್ತಾನ. 7,000 ಮಟ್ಟ. ಮೇನ್ ಅರ್ಧ ದುಡ್ಡು ಮ್ಯಾಗ ಇರೋದ ಗಾಲಿ ಇದನ್ನ. ಮೇನ್ ಅಂದ್ರೆ ಅರ್ಧ ಗಾಲಿ ಮ್ಯಾಗ ಇರೋದು ಗಾಲಿ ಹಚ್ಚು. ಅಂದ್ರೆ ಇದು ಶಾಫ್ಟ್ ಇದಲ್ಲ? ಶಾಫ್ಟ್ ಅಣ್ಣ. ಅಂದ್ರೆ ಅರ್ಧ ರೊಕ್ಕ ಮ್ಯಾಗ 12 ಟಕ್ಕಿ ಬೀಳೋದು ಅದೇ ಖರ್ಚು. ಇದಕ್ಕೆ ಖರ್ಚು ಹೆಚ್ಚು ಬರೋದಿಲ್ಲ. ಇದಕ್ಕೇನು ಖರ್ಚು ಬರೋದಿಲ್ಲ. ಮತ್ತೆ ಒಂದೊಂದು ತಗೊಂಡ್ರೆ ತುಟ್ಟಿ ಭಾಳ ಬೀಳುತ್ತೇನೆ ಅವ್ರಿಗೆ. ರೈತರ ಒಗ್ಗೂಡಿ ಒಂದು 7-8 ಬಂಡಿ ತೊಗೊಂಡ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಅಣ್ಣ. ನಿಮ್ಮ ಬೆಲೆಯ ಎಲ್ಲಾ ತರ ಬಂಡಿ ಸಿಗ್ತಾವ. ಪ್ರಥಮವಾಗಿ ತಯಾರು ಮಾಡಿದ್ರೆ ನೀವಲ್ರಿ? ಭಾರತ ದೇಶದಾಗ ಪ್ರಥಮವಾಗಿ ತಯಾರು ಮಾಡಿದ್ ನಾವೇ. ಪ್ರಥಮವಾಗಿ ವಿದೇಶಕ್ಕೆ ಕಳಿಸಿದವ್ ನಾವೇ. ಪ್ರಥಮವಾಗಿ ನಮ್ಮ ದೇಶ ಎಲ್ಲ ಬೇರೆ ದೇಶ ಕಳಿಸಿದ್ರು ನೀವೇ. ರೈತರಿಗೆ ಏನಂತ ಹೇಳ್ತಾರೆ ನಿಮ್ಮ ಬೆಲೆ ಬರ್ಬೇಕಂತ? ಅಣ್ಣ ಏನೇ ಇಲ್ಲ, ನಮ್ಮ ತಾಗ ವರ್ಕಿದ್ರೆ ನೀವು ಅಲ್ಲೇ ಕೂತು ಆರ್ಡರ್ ಮಾಡಿದ್ರೆ ನೀವು ಚಾರ್ಜಸ್ ಕೊಟ್ರೆ ನಾವ ತಂದು ನಿಮ್ಗೆ ಸುತ್ತ ನಾವು ಒಂದು ತನಿಗೆ ಅದು ಹೇಳ್ತೀವಿ. ಅಣ್ಣ ರೈತ ಬೆಳಿಬೇಕಣ್ಣ, ರೈತ ಬೆಳಿಬೇಕು, ರೈತ ಉಳಿಬೇಕಣ್ಣ. ರೈತ ಬೆಳಿಬೇಕು, ರೈತ ಉಳಿಬೇಕಣ್ಣ. ಬರೋದಿಲ್ಪಣ್ಣ ಬರೋಣ ನಶೆ ಬರೋ ಸುತ್ತಲ್ಲ ಸುತ್ತಿದಾಗ ಮತ್ತೆ ನಮ್ಮ ಜಲಕಂದ ಹಾಕೋದು ಜಲಕರಿಗೆ ಇದ್ದಾವಲ್ಲ ಒಂದು. ನಿಮ್ಮ ನಂಬರ್ ಕಾಂಟ್ಯಾಕ್ಟ್ ನಂಬರ್? ಅಣ್ಣ ನನ್ನ 966 32 52 862 ಅಣ್ಣ. ಅಣ್ಣ ಎಷ್ಟು ಜನ ವ್ಯಾಪಾರ ಮಾಡ್ತೀರಿ ನೀವು ಅದ್ರ ಮನೆಯಲ್ಲಿ? ಅಣ್ಣ ಅಲ್ಲಿ ಹಂಗೇನಿಲ್ಲ, ನನ್ನ ಅಂಗಡಿಯಲ್ಲೇನ ಒಂದು 18 ಜನ, ಇವ್ರು ನಮ್ಮ ಮಳೆಯರು. ಇವನ ಅಂಗಡಿ ಒಂದು 8 ಜನ. ಓಹೋ, ಸ್ವತಃ ಒಂದೊಂದು ಅಂಗಡಿ ನಿಮ್ಗೆ ಸಪ್ರೇಟ್ ಎಲ್ಲ ಇಂಡಸ್ಟ್ರಿ ಸಪ್ರೇಟ್ ಅಣ್ಣ. ಇಂಡಸ್ಟ್ರಿ ಪೈಲ ಒಂದು ಟೈಮ್ದಾಗ ಒಂದು 25 ಅಂಗಡಿ ಇದೆ ನಮ್ಮ ಊರಲ್ಲಿ. ಅಷ್ಟೇ ಒಂದು 5-6 ಅಷ್ಟು ಉಳ್ದವಣ್ಣ. ಯಾಕಂದ್ರೆ ರೇಟ್ ಹೆಚ್ಚಾತು, ಎತ್ತಿನ ಕಟ್ಟಾರ್ ಕಮ್ಮಿ ಅದನ್ನ ಜನ. ಅಲ್ಲಿ ಎತ್ತಿನ ಕಟ್ಟಾರ್ ಕಮ್ಮಿ ಅಣ್ಣ. ವೆಲ್ಡಿಂಗ್ ವರ್ಕ್ಸ್ ಈಗೇನು ಸಣ್ಣ ಬಂಡಿ ಮಾಡ್ತಾರೆ? ಎಲ್ಲ ಬಂಡಿನೇ ಮಾಡೋದಣ್ಣ. ನಂಬರ್ ಹೇಳ, ಫೋನ್ ನಂಬರ್ ನಂಗೆ. ನೀವು ಸೇಮ್ ಬಂಡಿ ಮಾಡ್ತಾರೆ? ಇಬ್ರು ಹಳೆ ಮಾವನ. ಮತ್ತೆ ಈಗೇನೈತನ ಎತ್ತನ ಕಟ್ಟಾರ ಕಮ್ಮಿ ಆತನ, ಸಣ್ಣ ಟ್ರಾಕ್ಟರ್ ಬಂದು. ಹಂಗಾಗಿ ಇದಕ್ಕೆ ನಮ್ಗೆ ಹೊಡೆದು ಕೂತು. ಆದ್ರೆ ದೇವ ದೊಡ್ಡ ಅಲ್ಲ ರೈತನ. ಅದಕ್ಕೆ ಹೇಳೋದನ ರೈತ ಬೆಳಿಬೇಕನ, ರೈತ ಉಳಿಬೇಕನ. ಅವಾಗ ದೇಶ ನಡೀತಾನ. ಇಲ್ಲದ ಯಾರು ನೋಡಿಯಕ್ಕೆ ಸಾಧ್ಯ ಇಲ್ಲ. ನಾವು ರೈತನ ಮಕ್ಕಳೇ. ಆದ್ರೆ ಎರಡು ಎತ್ತು ಗಾಡಿ ಇದ್ದೇ ಇರ್ಬೇಕನ್ನ ಅವ್ರಿಗೆ.
ರೈತ ಇದ್ದರೆ ನಾವೆಲ್ಲ ಇಲ್ಲ, ರೈತ ಇಲ್ಲ ಏನೂ ಇಲ್ಲ ಜಗತ್ತಿನಲ್ಲಿ. ಮಾಹಿತಿ ನೀಡೋದಕ್ಕೆ ಧನ್ಯವಾದಗಳು. ನಿಮ್ಮ ಹೆಸರು ಏನು? ಥ್ಯಾಂಕ್ ಯು, ನಮಸ್ಕಾರ ಅಣ್ಣ. ಥ್ಯಾಂಕ್ ಯು. ನಿಮ್ಮ ಹೆಸರು ಹೇಳ್ರಿ? ಶಿವಾಜಿ ಸಿದ್ದರಾಮ್ ಕೇರಿಮನೇನ. ಶಿವಾಜಿ ಅವರೇ, ಮಾಹಿತಿ ನೀಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಬಂಡಿಯ ಮಾಲಕರನ್ನು ಮಾತಾಡಿಸಿದ ಮೇಲೆ ಅವರು ಯಾವ ರೀತಿ ಬಂಡಿ ಮಾರಾಟ ಮಾಡ್ತಾರಂತ ಮಾಹಿತಿ ನೀಡಿದರು. ಅವರು ನಮ್ಮ ಭಾರತದ ವಿದೇಶಗಳಿಗೂ ಸಹ ಅವರ ಬಂಡಿ ವ್ಯಾಪಾರ ಆಗ್ತಾವಂತ. ರೈತರಿಗೆ ಸಂಬಂಧಪಟ್ಟ ವಿಡಿಯೋಗಳು ನಮ್ಮ ಚಾನಲಲ್ಲಿ ಬರ್ತಾ ಹೋಗುತ್ತವೆ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಎನ್ನುತ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ. ಧನ್ಯವಾದಗಳು. ಜೈ ರೈತ.